ಇದು ಇನ್ನೊಂಥರ ಮಜಾ ಇದೆ. CM ಬುಡಕ್ಕೆ ಬಂತು ಈಗ ಖಾತೆ ಖ್ಯಾತೆ. ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ ಈ ಖಾತೆ ಕಥೆನ. ಬಸವರಾಜ ರಾಯರೆಡ್ಡಿ ಅವರಿಗೆ CM ಖಾತೆನೇ ಬೇಕಂತೆ. ಇದನ್ನು ಹೆಂಗೆ ಸಮಾಧಾನ ಪಡಿಸ್ತಾರೆ ಅನ್ನುವಂಥದ್ದು ಈಗ DK ಶಿವಕುಮಾರ್ ಅವ್ರ ಮುಂದೆ ಇರೋ ಇನ್ನೊಂದು ಸವಾಲು. ಉಳಿದಿದ್ದೆಲ್ಲ ಬಿಟ್ಟರು. ಏನು ಕೇಳಿದ್ರು? ಹಣಕಾಸು ಖಾತೆ ಕೊಡಿ ಅಂತ. ಹಣಕಾಸು ಖಾತೆ ಯಾರ ಹತ್ರ ಇದೆ? DK ಶಿವಕುಮಾರ್ ಅವ್ರ ಹತ್ರ ಇದೆ. DK ಶಿವಕುಮಾರ್ ಅವರು ತಮ್ಮ ಚೊಚ್ಚಲ ಬಜೆಟ್ ಮಂಡನೆ ಮಾಡಬೇಕು, ಹಣಕಾಸು ಖಾತೆಯನ್ನು ತಮ್ಮ ಹತ್ರನೇ ಇಟ್ಕೊಂಡು ಅಂತ ಲೆಕ್ಕಾಚಾರ ಹಾಕೊಂಡು ಕೂತಿದ್ರೆ, ಬಸವರಾಜ ರಾಯರೆಡ್ಡಿ ಅವರು ಮೊನ್ನೆ ಪ್ರಮಾಣ ವಚನ ತಗೊಂಡು ಈಗ DK ಶಿವಕುಮಾರ್ ಅವರೇ ನಿಮ್ಮ ಖಾತೆನೇ ಕೊಟ್ಬಿಡಿ ಅಂತ ಕೇಳ್ತಿದ್ದಾರಂತೆ. ಖಾತೆ ಪುನರ್ ವಿಂಗಡಣೆಗೆ ಕೈ ಹಾಕಿದರೆ ಅಷ್ಟೇ ಕತೆ, ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ವೀರೇಂದ್ರ ಅವ್ರನ್ನ ಕೇಳೋಣ. ವೀರೇಂದ್ರ ಅವರೇ, ಗುಸುಗುಸು ಗೋವಿಂದ ಅಣ್ಣವರು ಈ ವಿಚಾರವಾಗಿ ಏನಾದರೂ ಮಾತಾಡಿರೋ? ನನಗೆ ಈ ವಿಚಾರವನ್ನು ನೋಡಿದಾಗ ನನಗೊಂದು ಸ್ವಾರಸ್ಯ ನೆನಪಾಗ್ತಾ ಇದೆ. ಹಾಸ್ಯ ಸ್ವಾರಸ್ಯ. ಇಫ್ ಐ ಆಮ್ ನಾಟ್ ರಾಂಗ್, ಈ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತ ಸಂದರ್ಭದಲ್ಲಿ ST ಸೋಮಶೇಖರ್ ಅವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಸಂದರ್ಭ. ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡ್ತಾ ಇರ್ತಾರೆ. ಈ ರಾಜ್ಯದ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತೇನೆ ಅಂತ ಹೇಳುವಾಗ ಬಾಯಿ ತಪ್ಪಿ ಸೋಮಶೇಖರ್ ಅವರು ಏನ್ ಹೇಳ್ತಾರೆ? ಮುಖ್ಯಮಂತ್ರಿ ಅಂತ ಅಂದ್ಬಿಡ್ತಾರೆ. ಮೇ ಬಿ ಆ ಸೋಮಶೇಖರ ಇರಬೇಕು ಅಂತ ಅನ್ಕೋತೀನಿ. ಅವಾಗ ಯಡಿಯೂರಪ್ಪ ಅವ್ರ ಲುಕ್ ನೋಡ್ಬೇಕು. ಕೇಳಿಸ್ಕೊಳ್ಳಿ, ನೀವು ಗುಸುಗುಸು ಗೋವಿಂದ ನನಗೆ ಬಹಳ ಆತರ ಮಾಡ್ತೀರಿ. ಕೇಳಿಸ್ಕೊಳ್ಳಿ, ಯಡಿಯೂರಪ್ಪ ಅವ್ರ ಲುಕ್ ಹೆಂಗಿತ್ತು ನೋಡ್ಬೇಕಾಗಿತ್ತು. ನೀವು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದ್ರ ನಾನೇನಕ್ಕಿದ್ದೀನಿ ಇಲ್ಲಿ ಅನ್ನೋ ತರ. ಹಂಗೆ DK ಶಿವಕುಮಾರ್ ಅವರು ಹಣಕಾಸು ಖಾತೆನ ತಮ್ಮ ಹತ್ರ ಇಟ್ಕೊಂಡು ಬಜೆಟ್ ಮಂಡನೆ ಮಾಡಬೇಕು ಅಂತ ರೆಡಿ ಆಗಿ ಕೂತ್ಕೊಂಡಿದ್ರೆ, ಮೊನ್ನೆ ಬಸವರಾಜ ರಾಯರೆಡ್ಡಿ ಅವರು ಪ್ರಮಾಣ ವಚನ ತಗೊಂಡು ಮಂತ್ರಿಯಾಗಿ ಈಗ ಹಣಕಾಸು ಖಾತೆನೇ ಕೊಟ್ಟುಬಿಡಿ ನನಗೆ ಅಂತಂದ್ರೆ ಇದು ಯಾವ ಲೆಕ್ಕ ಅಂತ DK ಶಿವಕುಮಾರ್ ಅವ್ರದ್ದು ಈಗ ಕರೆಕ್ಟ್. ಇಲ್ಲ, ನೀವು ಹೇಳಿದ್ದು ನಾನು ಅಲ್ಲಿದ್ದೆ. ಇನ್ಫ್ಯಾಕ್ಟ್ ಅವತ್ತು ಸಂಪುಟ ವಿಸ್ತರಣೆ ಆಗುವಾಗ ಕರೆಕ್ಟ್ ಹಂಗಾರೆ ನಾ ಹೇಳಿದ್ದು. ನೀವು ಹೇಳಿದ್ 100% ಸರಿ. ಆದ್ರೆ ಸೋಮಶೇಖರ್ ಅಲ್ಲ, ಮಾಧುಸ್ವಾಮಿ ಇದ್ರಲ್ಲ, ಮಾಧುಸ್ವಾಮಿ ಅವ್ರು ಅದನ್ನ ಹೇಳಿದ್ದು. ಅವರು ಸರಾಗವಾಗಿ ಓದ್ತಾರೆ. ಅವರೇ ನೋಡ್ಕೊಂಡು ನಗು ಬಂತು. ಅಲ್ಲ, ವಿಶೇಷ ಏನ್ ಗೊತ್ತಾ? ಈಗ ನೀವು ನೆನೆ ನೋಡ್ತಿದ್ರಿ, ಎಲ್ಲ ನೋಡ್ಕೊಂಡು ಓದ್ತಾರೆ. ಮಾಧುಸ್ವಾಮಿ ಅವ್ರದ್ದು ಹಂಗಲ್ಲ, ಅವ್ರು ಹಂಗೆ ಸರಾಗವಾಗಿ ಓದ್ತಾರೆ. ಅವರು ಹಂಗೆ ಓದ್ತಾ ಅವ್ರಿಗೆ ಅಂದ್ರೆ ಒಂಥರ ಬಾಯ್ಪಟ ಆದಂಗೆ ಓದ್ತಾ ಮಂತ್ರಿಯಾಗಿ ಏನೋ ಬದಲು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದೇನೆ ಅಂದ್ಬಿಟ್ರು. ಯಡಿಯೂರಪ್ಪನವ್ರು ಹಿಂಗೆ ತಿರ್ಗಿ ನೋಡಿದ್ರು, ಅಬ್ಬಾ ಏನಪ್ಪ ನನ್ನ ಕುರ್ಚಿಗೆ ಕಣ್ಣು ಹಾಕ್ಬಿಟ್ಟಲ್ಲ ಅಂತೇಳಿ. ಮತ್ತು ಮಾಧುಸ್ವಾಮಿ ಅವ್ರು ಪರಮಾಪ್ತರು ಇವರಿಗೆ, ಯಡಿಯೂರಪ್ಪನವರಿಗೆ. ಯಾರೋ ಈಗ ವಿರೋಧಿ ಬಣದಲ್ಲಿ ಇದ್ದವನು ಅಂದ್ರೆ ಬೇಕಂತ ಮಾಡ್ದ ಅನ್ಕೋಬೋದು, ಇವರ ಪರಮಾಪ್ತ ಮತ್ತವರು. ಹಿಂಗಿರುವಾಗ ಅಲ್ಲ, ಇವತ್ತು ಈಗ ಪಾಲಿಟಿಕ್ಸು ಅದರ ಲಾಜಿಕ್ಕು ಎಲ್ಲ ಚೇಂಜ್ ಆಗಿದೆ, ಆ ಡೈನಮಿಕ್ಸ್ ಚೇಂಜ್ ಆಗಿದೆ, ಆ ಅಲ್ಗರಿದಮ್ಮೇ ಚೇಂಜ್ ಆಗಿದೆ. ಈಗ ಅದನ್ನ ಇನ್ನೊಮ್ಮೆ ಮಾತಾಡೋಣ ಪಾಟೀಲ್ರೆ. ಆದರೆ ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಅವತ್ತು ಹೆಂಗೆ ಯಡಿಯೂರಪ್ಪನವ್ರು ನೋಡಿದ್ರಲ್ಲ, ಇವತ್ತು ಹಂಗೆ DK ಶಿವಕುಮಾರ್ ಅವರು ರಾಯರೆಡ್ಡಿ ಕಡೆ ನೋಡ್ತಾ ಇರ್ಬೋದು ಅಂತ. ಇದು ಏನಂತಂದ್ರೆ ಇಲ್ಲೊಂದು ಕಾಮನ್ ಫ್ಯಾಕ್ಟರ್ ವೀರೇಂದ್ರ. ಏನ್ ಕಾಮನ್ ಫ್ಯಾಕ್ಟರು? ಅಲ್ಲಿ ಬಸವರಾಜ ಹೊರಟ್ಟಿ ಅವರ ಹಿಂದೆ ಇರೋದು ಸಿದ್ದರಾಮಯ್ಯ. ಇಲ್ಲಿಯೂ ಬಸವರಾಜ ರಾಯರೆಡ್ಡಿ ಹಿಂದೆ ಇರುವಂತದ್ದು ಸಿದ್ದರಾಮಯ್ಯ. ಇನ್ನೊಂದು ಕಾಮನ್ ಫ್ಯಾಕ್ಟರ್ ಏನು ಅಂತಂದ್ರೆ, ಅಲ್ಲೂ ಬಸವರಾಜ್, ಇಲ್ಲೂ ಬಸವರಾಜ್. ಅದು ಬಸವರಾಜ ಹೊರಟ್ಟಿ, ಇದು ಬಸವರಾಜ ರಾಯರೆಡ್ಡಿ. ಕರೆಕ್ಟ್. ಈಗ ಸಿದ್ದರಾಮಯ್ಯ ಅವ್ರಿಗೆ ಒಂದು ಹಿರಿಮೆ ಗರಿಮೆ ಇದೆ. ಏನದು? 17 ಸಾರಿ ಬಜೆಟ್ ಮಂಡನೆ ಮಾಡಿದ್ರು ಸಿದ್ದರಾಮಯ್ಯ ಅವರು ಅಂತ ಹೇಳಿ. ಹೌದು, ಸಿದ್ದರಾಮಯ್ಯ ಅವರು 17 ಸಲ ಬಜೆಟ್ ಮಂಡನೆ ಮಾಡಿದ್ದು ನಿಜ. ಅದರ ಜೊತೆಗೆ ಈಗ ಅದೇ ಅಂತ ಸಿದ್ದರಾಮಯ್ಯ ಅವ್ರಿಗೆ ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರಾಗಿದ್ದವರಲ್ಲ. ಹೌದು. ಸೊ ನಮ್ಮ ಆರ್ಥಿಕ ಸಲಹೆಗಾರರಾಗಿದ್ದಂಥವ್ರು ಆ ಹಣಕಾಸು ಖಾತೆಯನ್ನು ನಿಭಾಯಿಸಲಿ ಅನುಭವ ಇದೆ ಅನ್ನುವಂಥ ಲೆಕ್ಕಾಚಾರ ಇರ್ಬೇಕು ಸಿದ್ದರಾಮಯ್ಯ ಅವರದ್ದು. ಏನಂತೀರಿ? ಹೌದು, ನಿಜ. ಅದು ಮತ್ತೇನು ಗೊತ್ತಾ, ಪ್ರತಿಯೊಬ್ಬರಿಗೂ ಒಂದೊಂದು USB ಇರುತ್ತೆ. ಇವ್ರದ್ದು ಯಾವುದು ಅಂದ್ರೆ ಅದು ಯಾರ್ದು? ರಾಯರೆಡ್ಡಿ ಅವ್ರದ್ದು ಈ ಫೈನಾನ್ಸ್. ಅವ್ರು ಇನ್ಫ್ಯಾಕ್ಟ್ ಈಗಷ್ಟೇ ಅಲ್ಲ ಪಾಟೀಲ್ರೆ, ನಾವು ಭಾಳ ಸತಿ ನೋಡಿದ್ದೀವಿ, ಈ ಬಜೆಟ್ ಮಂಡನೆ ಮಾಡಿದಾಗೆಲ್ಲ ಅವ್ರದ್ದೊಂದು ವಿಶೇಷವಾದ ಚರ್ಚೆಯಲ್ಲಿ ಭಾಗಿದಾರಿಕೆ ಇರುತ್ತೆ, ಆಯಿತಾ? ಅದನ್ನು ಮುಖ್ಯವಾಗಿ ಅದು ಸರ್ಕಾರದಲ್ಲಿದ್ದಾಗಲೂ ಅಷ್ಟೇ, ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಸರ್ಕಾರ ಮಂಡನೆ ಮಾಡಿದಂಥ ಬಜೆಟ್ನ ಬಗ್ಗೆ ರಾಯರೆಡ್ಡಿ ಅವರ ಚರ್ಚೆ ಇರುತ್ತಲ್ಲ, ಅದರಲ್ಲಿ ಮತ್ತೆ ಅದು ಭಾಳ ಕಾಂಟ್ರವರ್ಷಿಯಲ್ ಆಗುತ್ತೆ. ಅಲ್ಲಿ ಭಾಳಷ್ಟು ಚರ್ಚೆಗೆ, ವಾಕ್ಸಮರಕ್ಕೆ, ಮಾತಿನ ಚಕಮಕಿಗೆ ಸದನದಲ್ಲಿ ನಾವೆಲ್ಲ ಸದನದಲ್ಲಿ ನಿಂತು ನೋಡೋದನ್ನ ಹೇಳ್ತಾ ಇರೋದು ಇದು. ಈಗ ಎಷ್ಟೋ ಜನ ಈ ಫೈನಾನ್ಸ್ ಅದ್ರ ಬಗ್ಗಿನ ಚರ್ಚೆ ಅಂದರೆ ಬೋರಿಂಗ್ ಅಂತಲೇ ಎದ್ದೋಗ್ಬಿಡ್ತಾರೆ. ಬಟ್ ಇವರು ನಮ್ಮ ರಾಯರೆಡ್ಡಿ ಅವರು ಮಾತಿಗೆ ನಿಂತರೆ ಅಲ್ಲೊಂದು ಮಾತಿನ ಚಕಮಕಿ, ವಾಕ್ಸಮರ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರ ಅಂಕಿ ಅಂಶ ಎಲ್ಲ ತಗೊಂಡು ಬಂದಿರ್ತಾರೆ. ಈ ಕಡೆ ಇರೋರು ಅದನ್ನ ಕೇಳಕ್ಕಾಗದೆ ಎದ್ದು ನಿಂತು ವಾದ ಕೇಳಿತಾರೆ. ಹಿಂಗಾಗಿ ಅದು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಈಗಿರುವಂಥ ಪ್ರಶ್ನೆ ಏನಪ್ಪ ಅಂದರೆ, ಈಗ ರಾಯರೆಡ್ಡಿ ಅವರಿಗೆ ಯಾಕೆ ಫೈನಾನ್ಸೇ ಬೇಕು ಅಂದರೆ ಅದು ಅವ್ರ USP ಅನ್ನೋದು ಅಷ್ಟೇ ಅಲ್ಲ ವಿಷಯ. ಅದು ಏನು ಗೊತ್ತಾ ಪಾಟೀಲ್ರೆ, ಈ ಹಣಕಾಸು ಖಾತೆ ಅನ್ನೋದು ಅದ್ರಲ್ಲಿ ಬರೀ ಫೈನಾನ್ಸು ಎಕನಾಮಿಕ್ಸ್ ಅಷ್ಟೇ ಇಲ್ಲ, ಅದ್ರಲ್ಲಿ ಪಾಲಿಟಿಕ್ಸ್ ಇದೆ. ಇನ್ನು ಫ್ಯಾಕ್ಟ್ ಹೇಳಬೇಕು ಅಂದರೆ ಫೈನಾನ್ಸು ಎಕನಾಮಿಕ್ಸ್ಗಿಂತ ಜಾಸ್ತಿ ಪಾಲಿಟಿಕ್ಸೇ ಇರೋದು ಅದರಲ್ಲಿ. ಯಾಕೆ ಅಂದರೆ ಉಳಿದವ್ರು ಎಲ್ಲರೂ ಪಾಟೀಲ್ರೆ ಎಲ್ಲರೂ ಯೋಚನೆ ಮಾಡ್ಬೋದು. ಏನು ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಅಧಿಕಾರಿಗಳಿರ್ಬೋದು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಆ ಯೋಜನೆ ತರಬೇಕು, ಈ ಯೋಜನೆ ತರಬೇಕು, ಎಲ್ಲ
ಯೋಚನೆ ಮಾಡ್ಬೋದು. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಿದ್ರೆ ಇದೇ ಹಣಕಾಸು ಖಾತೆಯೇ ಬೇಕು, ಈ ಹಣಕಾಸು ಇಲಾಖೆಯೇ ಬೇಕು. ಅದಕ್ಕೆ FD ಕ್ಲಿಯರೆನ್ಸ್ ಅಂತ ಹೇಳ್ತಾರೆ. ಕರೆಕ್ಟ್. ಬಟ್ ನನಗನ್ಸುತ್ತೆ ಈಗ ಸರ್ಕಾರದಲ್ಲಿ ಹಣ ಇಲ್ಲ, ಹಣದ ಬಿಕ್ಕಟ್ಟಿದೆ. ಈಗ ಗುಸುಗುಸು ಗೋವಿಂದಣ್ಣವ್ರ ಮೂಲ ಅಷ್ಟೇ ಅಲ್ಲ, ನಮ್ದು ಮೂಲ ಇದೆ, ನಮ್ದು ನೆಟ್ವರ್ಕ್ ಸ್ಟ್ರಾಂಗ್ ಆಗಿದೆ. ಹೌದೌದು. DK ಶಿವಕುಮಾರ್ ಅವರು ಒಂದು ಕಡೆ ಹೇಳ್ತಾ ಇದ್ರಂತೆ, ಆ ಹಣದ ಬಿಕ್ಕಟ್ಟು ಬಹಳ ಇದೆ, ಸಮಸ್ಯೆ ಇದೆ, ಹಿಂಗಾಗಿ ಹಣಕಾಸು ಖಾತೆನ ಕೃಷ್ಣ ಬೈರೇಗೌಡರು ಕೊಟ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಅವಾಗ ಕೃಷ್ಣ ಬೈರೇಗೌಡರು GST ಕೌನ್ಸಿಲ್ ಅಲ್ಲಿ ರಿಪ್ರೆಸೆಂಟೇಟಿವ್ ಆಗಿ ಹೋಗ್ತಾ ಇದ್ರು ಸಿದ್ದರಾಮಯ್ಯ CM ಇದ್ದಾಗ. ಸೊ ಆ ಕೃಷ್ಣ ಬೈರೇಗೌಡರ ಬೇಡವೇ ಬೇಡ, ಸಹವಾಸನೆ ಬೇಡ ಅಂತ ಹೇಳಿದ್ರಂತೆ. ಸೊ ಈಗ ಹಣಕಾಸು ಖಾತೆ ಅಷ್ಟು ಅಟ್ರಾಕ್ಟಿವ್ ಆಗಿ ಉಳಿದಿದೆಯಾ? ಯಾಕೆ ಇವರು ಖಾತೆ ಬೇಕು ಅಂತ ಹೇಳ್ತಿದ್ದಾರೆ ರಾಯ್ ರೆಡ್ಡಿ? ಮತ್ತೊಂದಿದೆ ಪಾಟೀಲ್ರೆ, ಪೊಲಿಟಿಕಲ್ ಬ್ರ್ಯಾಂಡಿಂಗ್ ಅಂತ ಹೇಳ್ತಾರೆ. ನೋಡಿ, ಇದ್ರ ಜೊತೆ ಆ ಪೊಲಿಟಿಕಲ್ ಬ್ರ್ಯಾಂಡಿಂಗ್ ಕೂಡ ಇದೆ. ಯಾಕೆ ಹಣಕಾಸು ಖಾತೆ, ಅಯ್ಯೋ ದುಡ್ಡೇ ಇಲ್ವಲ್ಲಪ್ಪ, ಎಲ್ಲ ಗ್ಯಾರಂಟಿಗೆ ಹೋಗುತ್ತೆ. ಈಗ ಮೊದಲೆಲ್ಲ ಯಾಕೆ ನೋಡಿ, ಆಲ್ಮೋಸ್ಟ್ ಪಾಟೀಲ್ರೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಬಜೆಟ್ ಮಂಡನೆ ಮಾಡ್ತಿದ್ರಲ್ಲ, ಅವರೇ ಹಣಕಾಸು ಖಾತೆಯನ್ನು ಇಟ್ಕೊಂಡಿದ್ರು. ಅಲ್ಲಿಂದ ಮುಂದೆ ಆಲ್ಮೋಸ್ಟ್ ಎಲ್ಲರೂ ಯಾರು ಮುಖ್ಯಮಂತ್ರಿ ಆಗಿದ್ರು ಅವರೇ ಹಣಕಾಸು ಖಾತೆಯನ್ನು ಇಟ್ಕೊಳ್ಳುವಂಥ ಪರಿಪಾಠವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಆ ಎಲ್ಲ ಸಂದರ್ಭದಲ್ಲೂ ಒಂದಿದ್ದೇನೆಂದರೆ ಅದು ನಾಯಕತ್ವ ಅಂದರೆ ಶಾಸಕರು ಎಲ್ಲರೂ ಅವ್ರ ಹತ್ರ ಬಂದು ಅನುದಾನ ಕೇಳ್ತಾರೆ, ಆ ಅನುದಾನದ ಮೂಲಕ ಶಾಸಕರನ್ನ ಹಿಡಿದಿಟ್ಕೊಳ್ಬಹುದು ಅಂತ. ಈಗ ನೀವು ಹೇಳ್ತಿರೋ ವರ್ಜನ್ ಏನಂದ್ರೆ, ಈ ಹಣಕಾಸು ಖಾತೆ ಇರೋದ್ರಿಂದನೇ ಅವ್ರಿಗೆ ದುಡ್ಡು ಕೊಡಕ್ಕಾಗದೆ ಶಾಸಕರೆಲ್ಲ ದೂರ ಆಗ್ಬಿಡ್ತಾರಲ್ಲ, ಇನ್ನೆಂಗೆ ಪರಿಸ್ಥಿತಿ, ಇದನ್ನ ಯಾಕೆ ಕೇಳ್ತಾರೆ ಆ ಖಾತೆನ ಅಂತ. ಆದ್ರೆ ಅಲ್ಲೊಂದು ಪೊಲಿಟಿಕಲ್ ಬ್ರ್ಯಾಂಡಿಂಗ್ ಇದೆ. ಮೇನ್ ಪಾಯಿಂಟ್ ಹೇಳಿ ಮುಗಿಸ್ತೀನಿ ಪಾಟೀಲ್ರೆ. ಈಗ ನಾವು 2026 ಇದ್ದೀವಿ. ಈ ಸರ್ಕಾರದ ಪೂರ್ಣ ಪ್ರಮಾಣದ ಬಜೆಟ್ ಅಂತ ಮಂಡನೆ ಆಗೋದು 2027 ಮಾರ್ಚಲ್ಲಿ. 2028ರಲ್ಲಿ ಎಲೆಕ್ಷನ್ ಬಜೆಟ್ ಅದು ಬರೀ ವೋಟ್ ಆನ್ ಅಕೌಂಟ್ ಅಂತ ಹೇಳ್ತಾರೆ, ಲೇಖಾನುದಾನ ಅಂತಾರೆ. ಅಂದ್ರೆ ಬರೀ ಎಲೆಕ್ಷನ್ ಘೋಷಣೆ ಮಾಡ್ಕೊಂಡು ಹೋಗೋದಷ್ಟೇ. ಆ 27ರ ಬಜೆಟ್ ಮಂಡನೆ ಮಾಡೋದು, ಸದನದಲ್ಲಿ ನಿಂತು ಬಜೆಟ್ ಪ್ರೆಸೆಂಟ್ ಮಾಡೋದು, ತನ್ನ ವಿಷನ್ ಹೇಳೋದು, ಒಂದು ಪೊಲಿಟಿಕಲ್ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕಿರುವಂತ ಅವಕಾಶ ಬಳಸ್ಕೋಬೇಕು ಅಂತಲೇ ಈ ಪ್ಲಾನ್ ನಡೀತಾ ಇದೆ. ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು ವೀರೇಂದ್ರ.